ಖಾನ ತುಂಬ ಚೆನ್ನಾಗೇ ಇತ್ತು. ನಮ್ಮದು ಮನೇಲಿ ಡೈಲಿ ಸ್ವೀಟ್ ಖಾನ ತಿಂದು ತಿಂದು ನಾಲ್ಗೆ ಎಲ್ಲ ಹಾಳಾಗಿ ಹೋಗಿತ್ತು. ಇವತ್ತು ನಿಮ್ಮ ಮನೇಲಿ ಖಾರ ಖಾನ ತಿಂದು ಬಾಡಿಗೆ ತಾಕತ್ತು ಬಂದೈತೆ. सेठू ऐसे देखो मत, मेरे को शर्म आती है. ಸೇಠ್ಜಿ ಅವರೇ, ದಿನ ನಿಮ್ಮ ಹೊಟ್ಟೆಲಿ ನಿಮ್ಮ ಹೆಂಡ್ರು ಯಾನ್ ಅಡ್ಗೆ ಮಾಡ್ತಾ ಇದ್ರು? ಬೇಟಾ ನಮ್ದಕ್ಕೆ ಇನ್ನೂ ಮದುವೆನೇ ಆಗಿಲ್ಲ, ಬ್ಯಾಚುಲರ್. ಅಂಕಲ್ ನಿಮಗ್ ಮದ್ವೆ ಆಗಿಲ್ವಾ? ಇಲ್ಲ ಬೇಟಿ, ನಮ್ಗೆ ಇದುವರೆಗೂ ಮದುವೆನೇ ಆಗಿಲ್ಲ. ಆದ್ರೆ ಇವಾಗ ಪ್ಯಾರ್ಗೆ ಆಗ್ಬಿಟ್ಟೈತೆ. ಯಾರ ಮೇಲೂ? ನಿಮ್ಮ ಅವನ ಮೇಲೆ. ರೀ ಸ್ವಾಮಿ, ನಮ್ಮ ಹೆಂಡ್ರಿಗೆ ಮಕ್ಕಳಾಗ ಟೈಮ್ ಬಂತು, ಈಗ ನಮ್ಮವನ ಮೇಲೆ ನಿಮಗೆ ಪ್ರೀತಿ ಆಗ್ಬಿಟ್ಟಿದ್ದ? ಬೇಟಾ ತಪ್ಪಿಗೆ ತಿಳಿಬೇಡ. ಯಾಕೋ ಗೊತ್ತಿಲ್ಲ, ಇಂದುಮತಿ ಅವ್ರ ಮೇಲೆ ನನಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಇವ್ರನ್ನ ಮದುವೆಗೆ ಮಾಡ್ಕೋಬೇಕು ಅಂತ ಇದ್ದೀನಿ. ನೀವ್ ಅವ್ರನ್ನ ಹಂಗೆಲ್ಲ ಮದ್ವೆ ಆಗಕ್ ಆಗಲ್ಲ ಅನ್ನಿ. ಯಾಕಾಗಕ್ಕಿಲ್ಲ ಸೊಸೆ? ನನಗೂ ಸೇಠುಜಿನ ಮದ್ವೆ ಆಗೋದ್ರಲ್ಲಿ ಏನ್ ಅಭ್ಯಂತರವಿಲ್ಲ. ಸೇಠುನ ನೋಡ್ತಾ ಇದ್ರೆ ನನಗೂ ಪ್ಯಾರ್ಗೆ ಆಗ್ಬಿಟ್ಟೈತೆ. ಬೇಟಾ ನಿಮ್ದಕ್ಕೆ ಮಮ್ಮಿ ಜನ ನಮ್ದಕ್ಕೆ ಶಾದಿಗೆ ಮಾಡಿಕೊಟ್ರೆ ನಾವು ನಿಮ್ಮಿಬ್ರಿಗೂ ಬ್ಲಾಂಕ್ ಚೆಕ್ಗೆ ಕೊಡ್ತಾರೆ. ಮಾಡ್ಕೊಳ್ಳಿ. ಗೌಡ್ರೆ ನೀವ್ ಮಾಡಿದ್ ಒಂದ್ ಸ್ವಲ್ಪನೂ ಸರಿ ಇಲ್ಲ. ಅಮ್ಮನ್ ವೇಷದಲ್ಲಿ ಇದ್ದಿದ್ದು ರಾಖಿ ಅಂತ ಗೊತ್ತಿದ್ರು ಸೇಟು ಜೊತೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳ್ ಕಳ್ಸಿದ್ರಲ್ಲ. ಮುಂದೆ ಈ ವಿಷಯ ಗೊತ್ತಾಗಿ ಆ ಸೇಟು ಸೂರ್ಯನ ದುಬೈಯಿಂದ ವಾಪಸ್ ಕಳ್ಸಲ್ವಾ? ಮಧುರ ಅವ್ರೆ, ಆ ಕಲ್ಟಿವೇಟರ್ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಅವ ಏನೋ ಪ್ಲಾನ್ ಮಾಡ್ಕೊಂಡೆ ಆ ಸೇಠು ಜೊತೆಗೆ ಹೋಗಿರ್ತಾನೆ. ಮಧು ಅವ್ನು ನೋಡಕ್ ಮಾತ್ರ ಹಾಫ್ ಮೆಂಟ್ಲು, ಆದ್ರೆ ಅವ್ನು ಮಾಡೋ ಕೆಲಸ ಎಲ್ಲ ಬುದ್ಧಿವಂತಿಕೆದೇ ಆಗಿರುತ್ತೆ. ಜಾನ್ಯೂರೇ, ಗಂಡಸ್ ಮದ್ವೆ ಆಗಕ್ಕಾದ ಅದು ರಂಗಲ್ವಾ? ಪಾರೋರೆ ಅದು ರಂಗಲ್ಲ, ರಾಂಗ್. ಅದೇ ಅದ್ದ. ಪಾರೋರೆ ಗಂಡು ಹೆಣ್ಣು ಮದುವೆ ಆಗೋದು ಸಾಮಾನ್ಯ, ಆದ್ರೆ ಗಂಡು ಗಂಡು ಮದುವೆ ಆಗೋದು ಒಂಥರ ಡಿಫ್ರೆಂಟ್. ಆಗ್ಲೇ ಬಿಡಿ, ನಮಗ್ ಚೆಕ್ ಸಿಕ್ತಲ್ಲ ಅಷ್ಟೇ ಸಾಕು. ಬನ್ನಿ ಗೌಡ್ರೆ, ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಬ್ಯಾಂಕಿಗೆ ಹಾಕಿ ಬಂದ್ಬಿಡೋಣ. ಅನೇಪ್ನವ್ರಿ, ಬ್ಯಾಂಕ್ ಹಾಕಿದ್ರೆ ಕ್ಲಿಯರ್ ಆಗೋದು ಲೇಟ್ ಆಗೋಯ್ತದೆ. ಬನ್ನಿ ಡಿಸ್ಕೌಂಟ್ ಮಾಡಿಸ್ಕೊಂಬಿಡೋ. ಗಂಡವ್ರ ಕಾಸು ಸಿಗುತ್ತೆ ಅಂದ್ರೆ ಕಾರ್ಪೊರೇಷನ್ ಕಾಸದ್ ಲಾರಿ ಹಿಂದೆ ಬೇಕಾದ್ರೂ ಹೊರಟಾಗ್ತಿರಲ್ವಾ? ನಾವು ಲಾರಿಯಿಂದ ಹೋದ್ರೆ ನೀವು ಲಾರಿನೇ ಹೊಡ್ಕೊಂಡು ಹೋಗ್ಬಿಡ್ತೀರಿ ಅಂತವ್ರು ನೀವು. ಇಬ್ರು ಜಗಳ ಆಡೋದ ನಿಲ್ಲಿಸ್ತೀರಾ? ಅಡಕ್ಕೆ ಅಕ್ಕಬುಲ ದುಬೈಗೆ ಹೋಯ್ತೀನಿ ಅಂದ್ಬಿಟ್ಟು ಒಳ್ಳೆ ಬರ್ತದಲ್ಲ, ಏನಾಯ್ತಪ್ಪ? ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ಬಾಯಿಗೆ ಬೆಳೆ ಪೆಟ್ಬಿಡ್ತೀನಿ. ಇದ್ ಯಾಕೆ ಹೆಂಗಸ್ರ ತರ ಫ್ರೈ ಮಾಡ್ತಿದ್ರಿ? ಯಾನಾಯ್ತು ಅಂತ ಹೇಳಿ. ಪಾರೋರೆ ಅದು ಫ್ರೈ ಅಲ್ಲ, ಕ್ರೈ. ಸೂರಿ ಅಳೋದನ್ನ ನಿಲ್ಸಿ ಅದೇನಾಯ್ತಾ ಹೇಳು. ಮಧುರ ಅವ್ರೆ, ಆ ಸೇಟು ದೊಡ್ಡ ಫ್ರಾಡು. ನಂತರ ಎಷ್ಟೋ ಜನಕ್ಕೆ ಮೋಸ ಮಾಡಿ ಯಾಮಾರಿಸ್ಬಿಟ್ಟಿದ್ದಾನೆ. ಅಂದ್ರೆ ಅವ್ನು ಕೊಟ್ಟಿರೋ ಚೆಕ್ಕು ಫ್ರಾಡಾ? ಸೂರಿ ನೀನ್ ಬಂದಿದ್ಯಾ? ರಾಖಿಯಲ್ಲಿ ರಾಕಿನ ನಿಜವಾಗ್ಲೂ ಹೆಂಗಸು ಅನ್ಕೊಂಡು ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಅವನ ಹಾಗೆ ಇಲ್ಲಿ ಯಾರು ಇಲ್ಲವೇ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್